ಬ್ರದರ್. ಪ್ರಾರ್ಥನೆ ಮಾಡಿ ಸಿಸ್ಟರ್. ಸರಿ ಬ್ರದರ್, ಆಯ್ತು. ಪರಲೋಕದಲ್ಲಿರುವ ನನ್ನ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರಗಳು. ಈಗ ತಂದೆ, ಈ ಒಂದು ಸಮಯದಲ್ಲಿ ತಂದೆ ನಮ್ಮನ್ನು ಒಟ್ಟಾಗಿ ಸೇರಿಸಿ ತಂದೆ ನಿಮ್ಮ ಒಂದು ವಾಕ್ಯಗಳನ್ನ ಧ್ಯಾನಿಸುವಂತ ಭಾಗ್ಯವನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ. ತಂದೆ, ಎಲ್ಲಾ ನಿನ್ನ ಮಕ್ಕಳು ತಂದೆಯೇ ಓದುವಂತ ಸಮಯದಲ್ಲಿ, ಅವರು ಹೇಳುವಂತ ಸಮಯದಲ್ಲಿ ಅವರಿಗೆ ಬೇಕಾಗಿರುವಂತ ಒಳ್ಳೆ ಜ್ಞಾನ ತಿಳುವಳಿಕೆಗಳನ್ನ ಕೊಟ್ಟು ನೀವು ಆಶೀರ್ವದಿಸಬೇಕಾಗಿ ನಾನು ಬೇಡಿಕೊಳ್ಳುತ್ತಿದ್ದೇನೆ. ಮುಂಬರುವ ದಿನಗಳಲ್ಲಿ ತಂದೆ ಆ ಮಕ್ಕಳು ನಿಮ್ಮ ಒಂದು ಹೆಜ್ಜೆ ಜಾಡಿನಲ್ಲಿ ನಡೆಯುವುದಕ್ಕೆ ಸಹಾಯ ಮಾಡಿಕೊಡಿ. ಇನ್ನು ಹೆಚ್ಚಾಗಿ ತಂದೆ ಆ ಮಕ್ಕಳು ತಂದೆ ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂತೆ ನೀವು ಸಹಾಯ ಮಾಡಿಕೊಡಬೇಕಾಗಿ ನಾನು ಬೇಡಿಕೊಳ್ಳುತ್ತಿದ್ದೇನೆ ರಾಜ. ತಂದೆ, ಇನ್ನು ಬಾರದಿರುವಂತವರನ್ನ ಸಹ ತಂದೆ ಬರಲಿಕ್ಕಾಗುವಂತೆ ನೀವು ಕೃಪೆ ತೋರಬೇಕಾಗಿ ನಾನು ಬೇಡಿಕೊಳ್ಳುತ್ತಿದ್ದೇನೆ. ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಕೇಳಬೇಕಾಗಿ ನಮ್ಮ ಒಬ್ಬರ ಒಡೆಯರು ರಕ್ಷಕರಾಗಿರುವಂತ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ಜೀವವುಳ್ಳ ತಂದೆ, ಆಮೇನ್. ಆಮೆನ್. ಥ್ಯಾಂಕ್ ಯು ಸಿಸ್ಟರ್. ಕಳೆದ ದಿನದಲ್ಲಿ ನಾವು ನೋಡಿದ ಯಾಕೋಬನ ಚರಿತ್ರೆ. ಸೊ ಕೆಲವು ಮಕ್ಕಳೆಲ್ಲ ಓದಿದ್ದೀರಾ, ಕಥೆನ ಹೇಳಿದ್ದೀರಾ. ಸೊ ಇವತ್ತಿಗೂ ಕೂಡ ಕಥೆ ರೂಪದಲ್ಲಿ ಹೇಳಿ, ಓದೋ ರೀತಿಯಲ್ಲಿ ಹೇಳ್ಬೇಡಿ. ಸೊ ಒಂದು ಚಿಕ್ಕದಾಗಿದ್ರು ಪರವಾಗಿಲ್ಲ, 5 ನಿಮಿಷ ಮುಗ್ದಿದ್ರು ಪರವಾಗಿಲ್ಲ. ನಿಮ್ ಮೈಂಡಲ್ಲಿ ಎಷ್ಟು ಇದೆಯೋ ಯಾಕೋಬನ ಕುರಿತು ಅಷ್ಟೇ ನೀವು ಹೇಳಿ. ಓಕೆ. ಲಿಖಿತಾ ಸಿಸ್ಟರ್ ಓದ್ತಿಯಮ್ಮ? ಹೇಳಿಮ್ಮ. ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂತಹ ಸಹೋದರ ಸಹೋದರಿಯರಿಗೆ ವಂದನೆಗಳು. ಈಗ ನಾವು ಯಾಕೋಬನ ಚರಿತ್ರೆಯನ್ನು ನೋಡೋಣ. ಈಸಾಕನ ಹೆಂಡತಿ ರೆಬೆಕ್ಕಳ ಗರ್ಭದಲ್ಲಿ ಅವಳಿ ಮಕ್ಕಳು ಇರ್ತಾರ. ಅವರು ಒಬ್ರನ್ನೊಬ್ಬರನ್ನ ನೂಕಾಡ್ತಾ ಇರ್ತಾರ. ಆಗ ರೆಬೆಕ್ಕ ಯೆಹೋವನ ಸನ್ನಿಧಿಯಲ್ಲಿ ಹೋಗ್ಬಿಟ್ಟು ಯಾಕೆ ಈ ರೀತಿ ಆಗ್ತಿದೆ ಅಂತ ದೇವ್ರ ಹತ್ರ ಕೇಳ್ತಾಳ. ಅದಕ್ಕೆ ದೇವ್ರು ಹೇಳ್ತಾರೆ, ನಿನ್ ಗರ್ಭದಲ್ಲಿ 2 ಜನಾಂಗಗಳಿದಾವೆ. ಆ ಮಕ್ಕಳು ಒಬ್ನಿಗಿಂತ ಮತ್ತೊಬ್ನು ಬಲಿಷ್ಠನಾಗಿರ್ತಾರೆ. ದೊಡ್ಡವನ ಚಿಕ್ಕವನಿಗೆ ಸೇವೆ ಮಾಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ರೆಬೆಕ್ಕಳು ದಿನ ತುಂಬಿದಾಗ ಅವಳಿ ಮಕ್ಕಳನ್ನ ಹೆತ್ತಾಳೆ. ಮೊದಲು ಹುಟ್ಟಿದ ಮಗು ಕೆಂಪುಗೆ ಮೈ ಮೇಲೆಲ್ಲ ಕೂದಲು ಇರುತ್ತೆ. ಆ ಮಗುವಿಗೆ ಏಸಾವ ಅಂತ ಹೆಸರಿಡ್ತಾರೆ. 2ನೇ ಮಗು ಏಸಾವನ ಹಿಮ್ಮಡಿಯನ್ನ ಕೈಯಿಂದ ಹಿಡ್ಕೊಂಡು ಹುಟ್ಟಿದ್ರಿಂದ ಅದಕ್ಕೆ ಯಾಕೋಬ ಅಂತ ಹೆಸರಿಡ್ತಾರೆ. ಮಕ್ಕಳು ಹುಟ್ಟಿದಾಗ ಈಸಾಕನ್ಗೆ 60 ವರ್ಷವಾಗಿರುತ್ತೆ. ಆ ಮಕ್ಕಳು ಬೆಳೆದು ದೊಡ್ಡವರಾಗ್ತಾರೆ. ಏಸಾವ ಬೇಟೆ ಆಡುವುದರಲ್ಲಿ ಜಾಣನಾಗಿರ್ತಾನೆ. ಅವನು ಹೆಚ್ಚಾಗಿ ಅರಣ್ಯದಲ್ಲಿ ವಾಸ ಮಾಡ್ತಿರ್ತಾರೆ. ಯಾಕೋಬನು ಸಾಧು ಮನುಷ್ಯನಾಗಿ ಗುಡಾರಗಳಲ್ಲೇ ವಾಸ ಮಾಡ್ತಿರ್ತಾರೆ. ಈಸಾಕನ್ಗೆ ಬೇಟೆ ಮಾಂಸ ಇಷ್ಟವಿರುತ್ತೆ. ಅದಕ್ಕೋಸ್ಕರ ಏಸಾವನ ಮೇಲೆ ಪ್ರೀತಿ ಜಾಸ್ತಿ ಇಟ್ಟಿರ್ತಾರೆ. ರೆಬೆಕ್ಕಳಿಗೆ ಯಾಕೋಬನ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ. ಒಂದಿನ ಯಾಕೋಬನು ಅಡ್ಗೆ ಮಾಡ್ತಿರ್ಬೇಕಾದ್ರೆ ಏಸಾವನು ಕಾಡಿನಿಂದ ಸುಸ್ತಾಗಿ ಬಂದು ತಮ್ಮನಿಗೆ ಹೇಳ್ತಾರೆ, ನಾನು ತುಂಬಾ ದಣ್ದು ಬಂದಿದ್ದೀನಿ, ಆ ಕೆಂಪಾದ ರುಚಿ ಪದಾರ್ಥವನ್ನ ನನ್ಗೆ ಈಗ್ಲೇ ತಿನ್ನೋದಕ್ಕೆ ಕೊಡು ಅಂತ ಹೇಳ್ತಾರೆ ಯಾಕೋಬನ್ಗೆ. ಆಗ ಯಾಕೋಬನು ಅಣ್ಣನಿಗೆ ಹೇಳ್ತಾರೆ, ಮೊದ್ಲು ನಿನ್ನ ಚೊಚ್ಚಲತನದ ಹಕ್ಕನ್ನ ನನ್ಗೆ ಮಾರ್ಬಿಡು ನೀನು ಅಂತ ಹೇಳ್ತಾರೆ. ಆಗ ಏಸಾವನು ಒಂದು ಹೊತ್ತಿನ ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಅಧಿಕಾರವನ್ನ ಪ್ರಮಾಣ ಮಾಡಿ ಯಾಕೋಬನಿಗೆ ಕೊಟ್ಬಿಡ್ತಾರೆ. ಆಗ ಯಾಕೋಬನು ಏಸಾವನ್ಗೆ ರೊಟ್ಟಿಯನ್ನ ಅಲಸಂದಿ ಗುಗ್ಗರಿಯನ್ನ ಕೊಡ್ತಾರೆ. ಅದನ್ನ ತಿಂತಾರೆ. ಆಗ ಯಾಕೋಬನು ಏಸಾವ ತನ್ನ ಚೊಚ್ಚಲತನದ ಹಕ್ಕನ್ನ ತಾತ್ಸಾರ ಮಾಡ್ಬಿಡ್ತಾರೆ. ಈಸಾಕನ್ಗೆ ವಯಸ್ಸಾಗಿರುತ್ತೆ. ಆದ್ರಿಂದ ಅವ್ರಿಗೆ ಕಣ್ಣು ಕಾಣಿಸ್ತಿರ್ಲಿಲ್ಲ. ಆಗ ಈಸಾಕ ತನ್ನ ಹಿರಿಮಗನಾದ ಏಸಾವನನ್ನ ಕರೆದ್ಬಿಟ್ಟು ಹೇಳ್ತಾರೆ, ಮಗನೇ, ನಾನು ಮುದುಕನಾಗಿದ್ದೀನಿ, ನಾನು ಯಾವಾಗ ಸಾಯ್ತೀನೋ ನನ್ಗೆ ಗೊತ್ತಿಲ್ಲ. ಆದ್ರಿಂದ ನೀನ್ ಕಾಡಿಗೆ ಹೋಗ್ಬಿಟ್ಟು ಬೇಟೆ ಆಡ್ಬಿಟ್ಟು ಆ ಬೇಟೆ ಮಾಂಸದಿಂದ ನನಗೆ ಇಷ್ಟವಾಗಿರೋ ರುಚಿ ಪದಾರ್ಥವನ್ನ ನನ್ಗೆ ಊಟಕ್ಕೆ ಕೊಡು. ಅದನ್ನ ನನ್ಗೆ ಸಾವು ಬರುವುದಕ್ಕಿಂತ ಮುಂಚೆ ನಾನು ನಿನ್ನನ್ನ ಆಶೀರ್ವದಿಸ್ತೀನಿ ಅಂತ ಹೇಳ್ತಾರೆ. ಈಸಾಕನು ಏಸಾವನ್ಗೆ ಹೇಳಿದ ಮಾತನ್ನ ಕೇಳಿಸ್ಕೊಳ್ತಾಳೆ ರೆಬೆಕ್ಕ. ಏಸಾವನು ಬೇಟೆ ಆಡೋದಕ್ಕೆ ಕಾಡಿಗೆ ಹೋಗಿರ್ತಾರೆ. ಆಗ ರೆಬೆಕ್ಕ ಯಾಕೋಬನ್ಗೆ ಹೇಳ್ತಾಳೆ, ನಿನ್ನ ತಂದೆ ಏಸಾವನ್ಗೆ ಆಶೀರ್ವಾದ ಮಾಡ್ತಾರೆ, ಆದ್ರಿಂದ ನಾನು ಹೇಳ್ದಂತೆ ನೀನ್ ಮಾಡು. ಆಡಿನ ಹಿಂಡಿಗೆ ಹೋಗಿ 2 ಒಳ್ಳೆ ಆಡಿನ ಮರಿಗಳನ್ನ ಬೇಗ ತಗೊಂಡ್ ಬಾ. ಅವುಗಳಿಂದ ನಿನ್ನ ತಂದೆಗೆ ಇಷ್ಟವಾಗಿರ್ತಕ್ಕಂತಹ ರುಚಿ ಪದಾರ್ಥವನ್ನ ನಾನೇ ಸಿದ್ಧ ಮಾಡ್ತೀನಿ. ನೀನು ಅದನ್ನ ತಗೊಂಡು ಹೋಗಿ ನಿನ್ನ ತಂದೆಗೆ ಊಟಕ್ಕೆ ಕೊಡು. ಹೀಗೆ ಮಾಡಿದ್ರೆ ನಿನ್ ತಂದೆ ಸಾಯುವುದಕ್ಕಿಂತ ಮೊದಲು ನಿನ್ನನ್ನೇ ಆಶೀರ್ವದಿಸ್ತಾರೆ ಅಂತ ರೆಬೆಕ್ಕ ಯಾಕೋಬನಿಗೆ ಹೇಳ್ತಾಳೆ. ಆಗ ಯಾಕೋಬನು ಹೋಗಿ ಆಡು ಮರಿಯನ್ನ ತಂದು ತಾಯಿಗೆ ಕೊಡ್ತಾನೆ.
ರೆಬೆಕ್ಕಾ ಅಡುಗೆ ಮಾಡಿ ಅಡುಗೆಯನ್ನ ಸಿದ್ಧ ಮಾಡ್ಬಿಟ್ಟು ಯಾಕೋಬನ ಕೈಗೆ ಕೊಡ್ತಾಳೆ. ಆಗ ಯಾಕೋಬ ತನ್ನ ತಂದೆಗೆ, ನಾನು ತಂದಿರುವ ಬೇಟೆ ಮಾಂಸವನ್ನ ಊಟ ಮಾಡಿ ನನ್ನನ್ನು ಆಶೀರ್ವದಿಸು ಅಂತ ಹೇಳ್ತಾರೆ. ಈಸಾಕನು ಊಟ ಮಾಡಿದ ನಂತರ ಆಶೀರ್ವಾದ ಮಾಡ್ತಾರೆ. ಈಸಾಕನು ಯಾಕೋಬನನ್ನ ಆಶೀರ್ವದಿಸಿದ ಮೇಲೆ ಯಾಕೋಬ ಹೊರಟು ಹೋಗ್ತಾರೆ. ಯಾಕೋಬನು ಹೊರಟು ಹೋದ ಕ್ಷಣನೇ ಅವನ ಅಣ್ಣನಾಗಿರ್ತಕ್ಕಂತಹ ಏಸಾವನು ಬೇಟೆಯಿಂದ ಬರ್ತಾರೆ. ಅವನು ಸವಿಯೂಟವನ್ನ ಸಿದ್ಧ ಮಾಡ್ಬಿಟ್ಟು ತನ್ನ ತಂದೆಯ ಬಳಿಗೆ ತಂದು ಅವನಿಗೆ, ಅಪ್ಪ, ಬೇಟೆಯಿಂದ ತಂದಿರುವ ಮಾಂಸವನ್ನ ಊಟ ಮಾಡಿ ನನ್ನನ್ನು ಆಶೀರ್ವದಿಸು ಅಂತ ಹೇಳ್ತಾರೆ. ಈಸಾಕನು, ನೀನು ಯಾರು ಅಂತ ಕೇಳ್ತಾರೆ. ಅದಕ್ಕೆ ಏಸಾವನು ಹೇಳ್ತಾನೆ, ನಾನು ನಿನ್ನ ಚೊಚ್ಚಲ ಮಗನಾಗಿರ್ತಕ್ಕಂತಹ ಏಸಾವನು ಅಂತ ಹೇಳ್ತಾರೆ. ಆಗ ಈಸಾಕನು, ಯಾರೋ ಬೇರೊಬ್ಬನು ಬೇಟೆ ಮಾಂಸವನ್ನು ತಂದು ನನ್ಗೆ ಕೊಟ್ಟೆ ಹೋದ್ನಲ್ಲ, ನೀನು ಬರೋದಕ್ಕಿಂತ ಮುಂಚೆ ಅವನು ತಂದದ್ದನ್ನ ನಾನು ಊಟ ಮಾಡ್ಬಿಟ್ಟು ಅವನನ್ನ ನಾನು ಆಶೀರ್ವಾದ ಮಾಡಿದೆ ಅಂತ ಹೇಳ್ತಾರೆ. ಏಸಾವನು ತನ್ನ ತಂದೆಯನ್ನ ಹೇಳಿದ್ನ ಕೇಳ್ಬಿಟ್ಟು ಅಳ್ತಾ, ಅಪ್ಪ, ನನ್ನನ್ನು ಕೂಡ ಆಶೀರ್ವದಿಸು ಅಂತ ಬೇಡ್ಕೊಳ್ತಾರೆ. ಅದಕ್ಕೆ ಈಸಾಕನು ಹೇಳ್ತಾರೆ, ನಿನ್ನ ತಮ್ಮನು ಮೋಸದಿಂದ ಬಂದು ನಿನ್ಗೆ ಆಗ್ಬೇಕಾಗಿರ್ತಕ್ಕಂತಹ ಆಶೀರ್ವಾದವನ್ನ ಪಡ್ಕೊಂಡ ಅಂತ ಹೇಳ್ತಾರೆ. ಅದಕ್ಕೆ ಏಸಾವನು ಹೇಳ್ತಾಳೆ, ಚೊಚ್ಚಲತನದ ಹಕ್ಕನ್ನು ನನ್ನಿಂದ ಅಪಹರಿಸಿದ, ಈಗ ಬಂದು ನನ್ಗಾಗಬೇಕಾಗಿರ್ತಕ್ಕಂತ ಆಶೀರ್ವಾದವನ್ನ ತೆಗೆದುಕೊಂಡು ಹೋಗಿದ್ದಾನೆ. ಅಪ್ಪ, ನನ್ನನ್ನು ಕೂಡ ಆಶೀರ್ವದಿಸು ಅಂತ ಹೇಳಿ ಗೋಳಾಡ್ತಾ ಅಳ್ತಾರೆ. ಆಗ ಇಸಾಕನು ಏಸಾವನಿಗೆ ಹೇಳ್ತಾನೆ, ಸಾರವುಳ್ಳ ಭೂಮಿಯು ಮೇಲಿನಿಂದ ಬೀಳುವ ಆಕಾಶದ ಮಂಜು ಇರುವ ಸ್ಥಳದಲ್ಲಿ ನಿನ್ನ ಮನೆಯಾಗಿರುತ್ತೆ. ನೀನು ಕತ್ತಿಯಿಂದಲೇ ಜೀವನ ಮಾಡ್ತೀಯ, ನಿನ್ನ ತಮ್ಮನ್ಗೆ ಸೇವಕನಾಗಿರ್ತೀಯ ಅಂತ ಆಶೀರ್ವಾದ ಮಾಡ್ತಾರೆ. ತಂದೆಯು ಯಾಕೋಬನ್ಗೆ ಮಾಡಿದ ಆಶೀರ್ವಾದದ ನಿಮಿತ್ತ ಏಸಾವನು ತನ್ನ ತಮ್ಮನನ್ನ ದ್ವೇಷ ಮಾಡಿ ಕೊಲ್ಬೇಕು ಅಂತ ಅಂದ್ಕೊಂಡಿರ್ತಾರೆ. ಈ ವಿಷಯ ರೆಬೆಕ್ಕಳಿಗೆ ಗೊತ್ತಾದಾಗ ತನ್ನ ಕಿರಿಮಗನಾದ ಯಾಕೋಬನನ್ನು ಕರೆದುಬಿಟ್ಟು ಅವನಿಗೆ, ನೋಡು, ನಿನ್ನ ಅಣ್ಣನಾದ ಏಸಾವನು ನಿನ್ನನ್ನು ಕೊಲ್ಲಬೇಕೆಂದು ಯೋಚಿಸಿದ್ದಾನೆ. ಆದ್ರಿಂದ ನೀನು ಕಾನಾನ್ ಊರಿನಲ್ಲಿರುವ ನನ್ನ ಅಣ್ಣನಾಗಿರ್ತಕ್ಕಂತಹ ಲಾಬನನ ಬಳಿಗೆ ಓಡಿ ಹೋಗಿ ನಿನ್ನ ಅಣ್ಣನ ಕೋಪ ಕಮ್ಮಿ ಆಗುವವರೆಗೂ ನಮ್ಮ ಅಣ್ಣನ ಮನೆಯಲ್ಲೇ ಇರು ಅಂತ ರೆಬೆಕ್ಕಾ ಯಾಕೋಬನಿಗೆ ಹೇಳ್ತಾಳೆ. ಆಗ ಇಸಾಕನು ಯಾಕೋಬನನ್ನ ಕರೆದು, ನೀನು ಕಾನಾನ್ಯರ ಹೆಣ್ಣನ್ನ ಮದುವೆ ಮಾಡ್ಕೋಬೇಡ, ಆರಾಮ್ ದೇಶದಲ್ಲಿರುವ ನಿನ್ನ ತಾಯಿಯ ತಂದೆಯಾದ ಬೆತುವೇಲನ ಮನೆಗೆ ಹೋಗಿ ಅಲ್ಲಿ ನಿನ್ನ ಸೋದರ ಮಾವನಾದ ಲಾಬನನ ಹೆಣ್ಣು ಮಕ್ಕಳಲ್ಲಿ ಒಬ್ಳನ್ನ ಮದ್ವೆ ಮಾಡ್ಕೋ ಅಂತ ಅಪ್ಪಣೆ ಕೊಟ್ಬಿಟ್ಟು, ಸರ್ವಶಕ್ತನಾಗಿರ್ತಕ್ಕಂತಹ ದೇವರು ನಿನ್ನನ್ನು ಆಶೀರ್ವದಿಸಿ ನಿನಗೆ ಬಹಳ ಸಂತತಿಯನ್ನ ಕೊಟ್ಟು ನಿನ್ನಿಂದ ಅನೇಕ ಜನಾಂಗಗಳು ಹುಟ್ಟುವಂತೆ ಅನುಗ್ರಹಿಸ್ಲಿ, ಅಬ್ರಹಾಮ್ಗೆ ಕೊಟ್ಟ ಆಶೀರ್ವಾದವನ್ನ ನಿನ್ಗೂ ಮಾಡ್ಲಿ ಎಂದು ಹೇಳಿ ಆಶೀರ್ವಾದ ಮಾಡಿ ಕಳುಹಿಸ್ಬಿಡ್ತಾರೆ. ಯಾಕೋಬನು ಲಾಬನನ ಬಳಿಗೆ ಹೋಗ್ತಾರೆ. ಯಾಕೋಬನು ಲಾಬನನಿಗೆ ಎಲ್ಲಾ ಸಂಗತಿಯನ್ನ ತಿಳಿಸ್ತಾರೆ. ಲಾಬನನಿಗೆ 2 ಹೆಣ್ಣು ಮಕ್ಕಳಿರ್ತಾಳೆ. ದೊಡ್ಡವಳ ಹೆಸರು ಲೇಯಾ, ಚಿಕ್ಕವಳ ಹೆಸರು ರಾಹೇಲ್. ಲೇಯಾಳ ಕಣ್ಣು ಕಾಂತಿಹೀನವಾಗಿರ್ತವೆ. ರಾಹೇಲಳು ರೂಪವತಿಯು ಲಾವಣ್ಯವತಿಯೂ ಆಗಿರ್ತಾಳೆ. ಯಾಕೋಬನು ರಾಹೇಲನ್ನ ನೋಡಿ ಮೆಚ್ಕೊಂಡು, ನಿನ್ನ ಕಿರಿಮಗಳಾದ ರಾಹೇಲಳಿಗೋಸ್ಕರ ನಿನ್ನ ಬಳಿ 7 ವರ್ಷ ಸೇವೆ ಮಾಡ್ತೀನಿ ಅಂತ ಯಾಕೋಬ ಲಾಬನನ್ಗೆ ಹೇಳ್ತಾರೆ. ಅದಕ್ಕೆ ಲಾಬನನ್ನು ಹೇಳ್ತಾರೆ, ಆಕೆಯನ್ನ ಬೇರೊಬ್ಬನಿಗೆ ಕೊಡುವುದಕ್ಕಿಂತ ನಿಂಗೆ ಕೊಡುವುದು ಒಳ್ಳೇದು ಅಂತ ಹೇಳ್ತಾರೆ. ಆದ್ರಿಂದ ಯಾಕೋಬನು ರಾಹೇಲಳಿಗೋಸ್ಕರ 7 ವರ್ಷ ಸೇವೆ ಮಾಡ್ತಾನೆ. ರಾಹೇಲಳ ಮೇಲೆ ಬಹಳ ಪ್ರೀತಿಯನ್ನು ಇಟ್ಟಿದ್ರಿಂದ ಅದು ಸ್ವಲ್ಪ ದಿವಸ ಅಂತ ಅವರಿಗೆ ಅನ್ಸುತ್ತೆ. 7 ವರ್ಷದ ನಂತರ ಯಾಕೋಬನು ಲಾಬನನಿಗೆ, ರಾಹೇಲನ್ನ ನನಗೆ ಮದ್ವೆ ಮಾಡ್ಕೊಡು ಅಂತ ಹೇಳ್ತಾರೆ. ಆಗ ಲಾಬನನು ಆ ಸ್ಥಳದವನ್ನೆಲ್ಲ ಕರೆಸಿ ಔತಣವನ್ನ ಸಿದ್ಧ ಮಾಡಿಸಿ ಸಾಯಂಕಾಲದಲ್ಲಿ ತನ್ನ ಹಿರಿಮಗಳಾದ ಲೇಯಳನ್ನ ಯಾಕೋಬನ್ಗೆ ಮೋಸದಿಂದ ಮದುವೆ ಮಾಡ್ಕೊಡ್ತಾರೆ. ಯಾಕೋಬ ಆಕೆಯನ್ನ ಮದುವೆ ಆಗಿದ್ ಮರುದಿನ ಗೊತ್ತಾಗುತ್ತೆ ಯಾಕೋಬನಿಗೆ ರಾಹೇಲನಲ್ಲ ಅವಳ ತಂಗಿ ಲೇಯಾ ಅಂತ. ಆಗ ಯಾಕೋಬನು ಲಾಬನನಿಗೆ ಹೇಳ್ತಾರೆ, ರಾಹೇಲಳಿಗೋಸ್ಕರ ನಿನಗೆ ಸೇವೆ ಮಾಡಿದೆ ನಾನು, ಯಾಕೆ ನನ್ಗೆ ಮೋಸ ಮಾಡಿದೆ ಅಂತ ಕೇಳ್ತಾರೆ. ಅದಕ್ಕೆ ಲಾಬನನ್ನು ಹೇಳ್ತಾರೆ, ಹಿರಿಮಗಳಿಗಿಂತ ಮೊದಲು ಕಿರಿಮಗಳನ್ನ ಮದುವೆ ಮಾಡ್ಕೊಡುವುದು ನಮ್ ದೇಶದ ಪದ್ಧತಿಯಲ್ಲ. ಆಕೆಯ ಮದುವೆ ವಾರವನ್ನ ನೀನು ಪೂರೈಸು, ನಂತರ ಈ ನನ್ನ ಕಿರಿಮಗಳನ್ನ ನಿನ್ಗೆ ಕೊಡ್ತೀನಿ ನಾನು, ಈಕೆಗೋಸ್ಕರ ನೀನು ಇನ್ನೂ 7 ವರ್ಷ ನನ್ನಲ್ಲಿ ಸೇವೆ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಯಾಕೋಬನು ಒಪ್ಪಿಕೊಳ್ತಾರೆ. ಆಗ ಲಾಬನನು ತನ್ನ ಮಗಳಾದ ರಾಹೇಲಳನ್ನ ಯಾಕೋಬನ್ಗೆ ಮದುವೆ ಮಾಡ್ಕೊಡ್ತಾರೆ. ರಾಹೇಲಳಿಗೋಸ್ಕರ ಲಾಬನನ ಬಳಿಯಲ್ಲಿ ಇನ್ನೂ 7 ವರ್ಷ ಕೆಲಸ ಮಾಡ್ತಾರೆ. ಯಾಕೋಬನ್ಗೆ 12 ಜನ ಗಂಡು ಮಕ್ಕಳು, 1 ಹೆಣ್ಣು ಮಗು ಹುಟ್ಟುತ್ತೆ. ಒಟ್ಟು 13 ಜನ ಮಕ್ಕಳು. ಲಾಬನನು ತನ್ನ ಕುರಿಗಳ ಉಣ್ಣೆಯನ್ನ ಕತ್ತರಿಸುವುದಕ್ಕೋಸ್ಕರ ಹೋಗಿರ್ತಾನೆ. ಆಗ ಯಾಕೋಬನು ತನ್ನ ಮಕ್ಕಳನ್ನ, ಹೆಂಡತಿಯರನ್ನ ಒಂಟೆಗಳ ಮೇಲೆ ಹತ್ತಿಸಿ ತಾನು ಗಳಿಸಿಕೊಂಡಿದ್ದ ಎಲ್ಲಾ ಆಸ್ತಿಯನ್ನ ತಗೊಂಡು ಕಾನಾನ್ ದೇಶಕ್ಕೆ ತನ್ನ ತಂದೆಯಾದ ಇಸಾಕನ ಬಳಿಗೆ ಹೋಗುವುದಕ್ಕೆ ಹೊರಡ್ತಾರೆ.
ಅದಲ್ದೆ ಯಾಕೋಬನು ತಾನು ಹೋಗುತ್ತಿದ್ದೇನೆ ಅಂತ ಲಾಬನಿಗೆ ತಿಳಿಸದೆ ಅವನನ್ನ ಮೋಸ ಮಾಡಿ ಓಡಿ ಹೋಗ್ತಾರೆ. ಯಾಕೋಬನು ಓಡಿ ಹೋದ ವಿಷಯ 3ನೆಯ ದಿನದಲ್ಲಿ ಲಾಬನನಿಗೆ ತಿಳಿಯುತ್ತೆ. ಲಾಬನನ್ನು ತನ್ನ ಬಂಧು ಜನರನ್ನ ಕರ್ಕೊಂಡು 7 ದಿನ ಪ್ರಯಾಣ ಮಾಡಿ ಯಾಕೋಬನನ್ನ ಹಿಂದಟ್ಟಿ ಗಿಲ್ಯಾದ್ ಬೆಟ್ಟದ ಸೀಮೆಗೆ ಬರ್ತಾರೆ. ಲಾಬನನ್ನು ಯಾಕೋಬನಿಗೆ ಹೇಳ್ತಾರೆ, ಇದೇನು ನೀನ್ ಮಾಡ್ದೆ? ನೀನು ನನ್ನ ಹೆಣ್ಣು ಮಕ್ಕಳನ್ನ ಯುದ್ಧದಲ್ಲಿ ಸೆರೆ ಹಿಡಿದವ್ರಂತ ತೆಗೆದುಕೊಂಡು ನನಗೆ ಏನು ಹೇಳ್ದೆ ಓಡಿ ಬಂದೀಯಾ? ಯಾಕೆ ನನ್ನನ್ನ ಮೋಸ ಮಾಡ್ದೆ? ಕಳ್ತನದಿಂದ ನನ್ಗೆ ತಿಳಿಸ್ದೆ ಬಂದೆಯಾ ಅಂತ ಹೇಳ್ತಾರೆ. ನಂತರ ಆ ದಿನ ಲಾಬನನ್ನು ಅಲ್ಲೇ ಇದ್ದು ಬೆಳಿಗ್ಗೆ ಎದ್ದು ತನ್ನ ಹೆಣ್ಣು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮುದ್ದಿಟ್ಟು ಅವರನ್ನ ಆಶೀರ್ವದಿಸಿ ತನ್ನ ಊರಿಗೆ ಹೊರಟು ಬರ್ತಾರೆ. ಯಾಕೋಬ ತನ್ನ ಹೆಂಡರನ್ನು ದಾಸಿಯರನ್ನ ಮಕ್ಕಳನ್ನ ಕರ್ಕೊಂಡು ಯಬ್ಬೋಕ್ ಹೊಳೆಯನ್ನ ದಾಟಿ ಅವರನ್ನ ತನ್ನ ಆಸ್ತಿ ಎಲ್ಲವನ್ನ ದಾಟಿಸಿದ ಮೇಲೆ ಯಾಕೋಬನು ಒಬ್ನೇ ಬರ್ಬೇಕಾದ್ರೆ ಯಾರೋ ಒಬ್ಬ ಪುರುಷ ಬೆಳಗಾಗುವ ತನಕ ಯಾಕೋಬನ ಸಂಗಡ ಹೋರಾಡ್ತಾರೆ. ಆ ಪುರುಷನು ತಾನು ಗೆಲ್ಲುವುದಿಲ್ಲ ಅಂತ ಗೊತ್ತಾಗಿ ಯಾಕೋಬನಿಗೆ ಹೇಳ್ತಾರೆ, ನನ್ನನ್ನ ಬಿಡು, ಬೆಳಗಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಯಾಕೋಬನು ಹೇಳ್ತಾರೆ, ನೀನು ನನ್ನನ್ನ ಆಶೀರ್ವದಿಸದೆ ನಾನು ಬಿಡೋದಿಲ್ಲ ನಿನ್ನನ್ನ ಅಂತ ಹೇಳ್ತಾರೆ. ಆಗ ಆ ಪುರುಷನು ಹೇಳ್ತಾರೆ, ನಿನ್ನ ಹೆಸರು ಏನು ಅಂತ ಕೇಳ್ತಾರೆ. ಅದಕ್ಕೆ ಅವನು ಹೇಳ್ತಾರೆ, ನನ್ನ ಹೆಸರು ಯಾಕೋಬ ಅಂತ ಹೇಳ್ತಾರೆ. ಆಗ ಆ ಪುರುಷನು ಯಾಕೋಬನಿಗೆ, ಇನ್ಮೇಲೆ ನೀನು ಯಾಕೋಬನೆನಿಸ್ಕೊಳ್ಳೋದಿಲ್ಲ, ದೇವರ ಸಂಗಡಲ್ಲೂ ಮನುಷ್ಯರ ಸಂಗಡಲ್ಲೂ ಹೋರಾಡಿ ಗೆದ್ದುವುದರಿಂದ ನಿನ್ಗೆ ಇಸ್ರಾಯೇಲ್ ಅಂತ ಹೆಸರು ಉಂಟಾಗುತ್ತೆ ಅಂತ ಹೇಳ್ತಾರೆ. ನಂತರ ಯಾಕೋಬ ತನ್ನ ಅಣ್ಣ ಏಸಾವನನ್ನ ಸಮೀಪಿಸುತ್ತಿರ್ಬೇಕಾದ್ರೆ ಬೊಗ್ಗಿ ನಮಸ್ಕರಿಸ್ತಾರೆ. ಆದ್ರೆ ಏಸಾವನು ಅವನನ್ನ ನೋಡಿ ಓಡ್ ಬಂದು ಅವನ ಕೊರಳನ್ನ ಅಪ್ಪಿಕೊಂಡು ಮುದ್ದಿಡ್ತಾರೆ. ಅವರಿಬ್ಬರು ಕಣ್ಣೀರು ಸುರಿಸಿ ಸಂತೋಷದಿಂದ ಇರ್ತಾರೆ. ನಂತರ ಏಸಾವನು ಆ ದಿವಸವೇ ಸೇಯೀರ್ ಸೀಮೆಗೆ ಹೊರಟು ಬರ್ತಾರೆ. ಯಾಕೋಬನು ಪ್ರಯಾಣ ಮಾಡಿ ಸುಕ್ಕೋತಿಗೆ ಬರ್ತಾರೆ. ಅಲ್ಲಿ ತನಗೋಸ್ಕರ ಮನೆಯನ್ನ, ದನಗಳಿಗೋಸ್ಕರ ಚಪ್ಪರವನ್ನ ಹಾಕಿಸ್ತಾರೆ. ಯಾಕೋಬನು ಪದ್ದನ್ ಆರಾಮ್ನಿಂದ ಬಂದಾಗ ದೇವರು ಮತ್ತೆ ಅವನಿಗೆ ದರ್ಶನ ಕೊಟ್ಟು, ನಾನು ಅಬ್ರಹಾಂ ಇಸಾಕರಿಗೆ ವಾಗ್ದಾನ ಮಾಡಿದ ದೇಶವನ್ನ ನಿನ್ಗೂ ನಿನ್ನ ನಂತರ ಬರುವ ನಿನ್ನ ಸಂತತಿಗೂ ಕೊಡುವೆನು ಅಂತ ಆಶೀರ್ವಾದ ಮಾಡ್ತಾರೆ. ದೇವರು ಈ ವಾಕ್ಯವನ್ನ ಆಶೀರ್ವದಿಸಲಿ. ಆಮೇಲೆ ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ಅನುನೀತಾ ಸಿಸ್ಟರ್, ಸ್ವಲ್ಪ ಬೇಗ ಮುಗಿಸಿ, ಟೈಮ್ ಆಗ್ತಾ ಇದೆ, ನೆಕ್ಸ್ಟ್ ಕ್ಲಾಸ್ಗೆ ಹೋಗ್ಬೇಕು. ಅನುನೀತಾ ಸಿಸ್ಟರ್, ಅನುನೀತಾ ಅಮ್ಮ, ನೀತು ನೀತುನಾ? ಓಕೆ, ಅನುನೀತಾ ಇಲ್ವಾ? ಇಲ್ಲ ಬ್ರದರ್, ನೀತು. ಓಕೆ, ನೀತುನಾ? ಓಕೆ ಓಕೆ, ನೀತು ಅವ್ರು ಹೇಳಿ. ಎಲ್ಲ ಬ್ರದರ್ಸ್ ಸಿಸ್ಟರ್ಸ್ಗೂ ವಂದನೆಗಳು. ಈಗ ಯಾಕೋಬನ ಚರಿತ್ರೆನ ತಿಳ್ಕೊಳ್ಳೋಣ. ರೆಬೆಕ್ಕಳ ಗರ್ಭದಲ್ಲಿ 2 ಮಕ್ಕಳು ಇರುತ್ತಾರೆ. ದೇವರು, ನಿನ್ನ ಗರ್ಭದಲ್ಲಿ 2 ಜನಾಂಗಗಳು ಇದೆ, ಆ ಮಕ್ಕಳಿಗೆ ಒಬ್ಬರಿಗಿಂತ ಒಬ್ಬರು ಬಲಿಷ್ಠರಾಗಿದ್ದಾರೆ. ದೇವರು ದೊಡ್ಡವನು ಚಿಕ್ಕವನಿಗೆ ಸೇವೆ ಮಾಡಲು ಎಂದು ಹೇಳುತ್ತಾನೆ. ರೆಬೆಕ್ಕಳ ದಿನ ತುಂಬಿದಾಗ ಅವಳಿ ಮಕ್ಕಳು ಎತ್ತುತ್ತಾಳೆ. ಮೊದಲೆಯ ಹುಟ್ಟಿದ ಮಗು ತುಂಬಾ ಚೆನ್ನಾಗಿರುತ್ತಾನೆ. ಆ ಮಗುವಿಗೆ ಏಸಾವ ಎಂದು ಹೆಸರು ಇಟ್ಟರು. 2ನೆಯ ಮಗು ಯಾಕೋಬ ಎಂದು ಹೆಸರು ಇಟ್ಟರು. ಮಕ್ಕಳು ಹುಟ್ಟಿದಾಗ ಈಸಾಕನಿಗೆ 60 ವರ್ಷವಾಗಿತ್ತು. ಆ ಮಕ್ಕಳು ಬೆಳೆದು ದೊಡ್ಡವರಾಗಿ ಏಸಾವನು ಬೇಟೆಯಾಡದಲ್ಲಿ ಜಾಣವಾದನು. ಅವನು ಹೆಚ್ಚಾಗಿ ಅರಣ್ಯದಲ್ಲಿ ವಾಸ ಮಾಡುತ್ತಿದ್ದ. ಯಾಕೋಬ ಸಾಧು ಮನುಷ್ಯನಾಗಿ ಗುಡಾರದಲ್ಲಿ ಇರುತ್ತಾನೆ. ಈಸಾಕನು ಬೇಟೆ ಮಾಂಸವನ್ನು ಇಷ್ಟ. ಏಸಾವನ ಮೇಲೆ ಪ್ರೀತಿ ಜಾಸ್ತಿ. ರೆಬೆಕ್ಕಳ ಯಾಕೋಬನ ಮೇಲೆ ಪ್ರೀತಿ ಜಾಸ್ತಿ. ಒಂದು ದಿನ ಏಸಾವನು ತಮ್ಮನಿಗೆ, ನಾನು ನನಗೆ ದಣಿದು ಬಂದಿದ್ದೇನೆ, ನನಗೆ ರುಚಿಯಾದ ಪದಾರ್ಥವನ್ನ ತಿನ್ನೋದಿಕ್ಕೆ ಕೊಡು ಎಂದು ಕೇಳುತ್ತಾನೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಸಾರಿ ಮಾಡ್ಕೊಳ್ಳಿ, ಇವತ್ತು ಕ್ಲಾಸ್ ಇಲ್ವಂತೆ, ಸೊ ನೀವು ಸ್ವಲ್ಪ ಆರಾಮಾಗಿ ಹೇಳಿ. ನಾನು ಕ್ಲಾಸ್ ಇದೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಬೇಗ ಹೇಳಿ ಅಂತ ಹೇಳಿದೆ. ಓಕೆನಾ? ನೆಕ್ಸ್ಟ್ ಸಾರಿ ಬ್ರದರ್, ಅನುನೀತಾ ಹೇಳ್ತಾಳೆ.
ಯಾರು? ಹಲೋ, ಅನುನೀತಾ ಹೇಳ್ತಾಳೆ ಬ್ರದರ್. ಹೌದ್ರಾ? ಓಕೆ ಓಕೆ, ಹೇಳಿ ಸಿಸ್ಟರ್, ಹೇಳಿಸಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ನಾವು ಯಾಕೋಬನ ಬಗ್ಗೆ ನೋಡೋಣ. ಯಾಕೋಬನ ತಂದೆ ಹೆಸರು ಈಸಾಕ್. ಈಸಾಕ್ಗೆ 2 ಮಕ್ಕಳು. ಅವರ ಹೆಸರು ಏಸ ಮತ್ತೆ ಯಾಕೋಬ್. ಏಸನು ಬೇಟೆಯಾಡದಲ್ಲಿ ಜಾಣನಾದನು. ಯಾಕೋಬನು ರಾಜನಾದನು. ಒಂದು ದಿನ ಈಸಾಕನು ಏಸನನ್ನು ಕರೆದು, ಏಸ, ನಾನು ಮುದುಕನಾಗಿಬಿಟ್ಟಿದ್ದೇನೆ. ನಾನು ಯಾವಾಗ ಸಾಯ್ತೀನೋ ನನಗೆ ಗೊತ್ತಿಲ್ಲ. ನೀನು ನನಗೆ ಇಷ್ಟವಾದ ಆಹಾರವನ್ನು ಮಾಡಿ ತಗೊಂಡು ಬಾ, ನಾನು ನಿನ್ನ ಆಶೀರ್ವದಿಸ್ತೀನಿ ಎಂದು ಹೇಳಿದರು. ಈ ಮಾತನ್ನ ಕೇಳಿಸಿಕೊಂಡರಬೇಕಾ ಯಾಕೋಬನ ತರ, ಯಾಕೋಬೇ, ನಿನ್ ತಂದೆ ನಿನ್ನ ಅಣ್ಣನನ್ನು ಆಶೀರ್ವದಿಸ್ತಾರೆ, ನೀನು ಆ ಆಶೀರ್ವಾದವನ್ನು ತಗೋ ಎಂದು ಹೇಳಿದರು. ನೀನು ಹೋಗಿ 2 ಕುರಿಯನ್ನು ತಗೊಂಡು ಬಾ, ಚೆನ್ನಾಗಿರೋ ಕುರಿಯನ್ನು ತಗೊಂಡು ಬಾ ಎಂದು ಹೇಳಿದರು. ಆದ್ರೆ ಯಾಕೋಬನು ಭಯ ಪಟ್ಟರು. ಯಾಕೆ ಮಗನೇ ಭಯ ಪಡ್ತೀಯಾ ಎಂದು ಹೇಳಿದರು ರಬೇಕಾ. ಆಮೇಲೆ ಯಾಕೋಬನು ಹೇಳಿದರು, ಇಲ್ಲಮ್ಮ, ಏಸನ ಮೈ ಪೂರ್ತಿ ರೋಮ ಇರುತ್ತೆ, ನನಗೆಲ್ಲವೇ ಎಂದು ಕೇಳಿದರು. ನೀನು ಮೊದಲು 2 ಕುರಿಯನ್ನು ತಗೊಂಡು ಬಾ, ನಾನು ನೋಡ್ಕೊಳ್ತೀನಿ ಎಂದು ಹೇಳಿದರು. ಹಾಗೆ ಯಾಕೋಬನು ತಕ್ಷಣವೇ ಕುರಿಯನ್ನು ತಗೊಂಡು ಬಂದು ರಬೇಕಳ ಕೈಗೆ ಕೊಟ್ಟರು. ಹಾಗೆ ರಬೇಕಾ ಕುರಿಯ ರೋಮವನ್ನು ಯಾಕೋಬನ ಮೇಲೆ ಹಾಕಿದರು. ಹಾಗೆ ಯಾಕೋಬನು ಆಹಾರವನ್ನು ಈಸಾಕನ ಹತ್ರ ಹೋಗಿ ಕೊಟ್ಟರು. ಹಾಗೆ ಈಸಾಕನಿಗೆ ಸಂದೇಹ ಬಂತು. ಯಾಕೋಬನ ತಕ್ಷಣವೇ ಹತ್ತಿರ ಕರೆದಿ ಯಾಕೋಬನ ಮೈಯನ್ನು ಮುಟ್ಟಿ ನೋಡಿದರು. ಹಾಗೆ ರೋಮ ಇತ್ತು. ಹಾಗೆ ತಿಳ್ಕೊಂಡ್ರು ಅವರೇ ಏಸ ಎಂದು ತಿಳ್ಕೊಂಡ್ರು. ಹಾಗೆ ಸ್ವಲ್ಪ ತಿನ್ಬಿಟ್ಟು ಯಾಕೋಬನ ಆಶೀರ್ವಾದ ಮಾಡಿದರು. ಯಾಕೋಬನು ಆಶೀರ್ವಾದ ತಗೊಂಡು ಓಡೋದರು. ತಕ್ಷಣವೇ ಈಸಾಕ್ ತಿಂದ ತಕ್ಷಣವೇ ಏಸ ಬಂದು, ಅಪ್ಪ, ನಿನಗೆ ರುಚಿಕರವಾದ ಆಹಾರವನ್ನು ನಾನು ಮಾಡಿಕೊಂಡು ಬಂದೆ, ನೀನಿವಾಗ ತಿಂದು ನನ್ನ ಆಶೀರ್ವಾದಿಸು ಎಂದು ಹೇಳಿದರು. ಈಸಾಕನು, ನೀನು ಇವಾಗಲೇ ಬಂದು ಆಶೀರ್ವಾದ ನನಗೆ ಊಟನ್ನು ಕೊಟ್ಟು ನೀನು ಆಶೀರ್ವಾದ ಬಂದು ತಗೊಂಡೋದಲ್ಲ ಎಂದು ಹೇಳಿದರು. ಅದಕ್ಕೆ ಏಸ ಇಲ್ಲಪ್ಪ ಎಂದು ಹೇಳಿದರು. ಅವಾಗೆ ತಿಳ್ಕೊಂಡ್ರು ಅದು ಏಸ ಎಲ್ಲ ಯಾಕೋಬೆಂದು ತಿಳ್ಕೊಂಡ್ರು. ಹಾಗೆ ಏಸ ಯಾಕೋಬು ನನ್ನ ಆಶೀರ್ವಾದವನ್ನು ತಗೊಂಡನ ಎಂದು ಹೇಳಿ ಕೆಳಗಡೆ ಕುತ್ತಿ ಹತ್ತರು. ಅಪ್ಪ, ನನಗೆ ಒಂದೇ ಒಂದು ಆಶೀರ್ವಾದ ಮಾಡಿ ಎಂದು ಕೇಳಿದರು. ಅದಕ್ಕೆ ಈಸಾಕನು, ನೀನು ನಿನ್ನ ತಮ್ಮನಿಗೆ ಸೇವಕನಾಗಿರ್ತೀಯಾ ಎಂದು ಹೇಳಿದರು. ಹಾಗೆ ರಬೇಕಾ ಯಾಕೋಬನನ್ನು ಕರೆದು, ಯಾಕೋಬೇ, ನೀನು ನಿನ್ನ ಮಾಮನ ಊರಿಗೆ ಹೋಗು, ಯಾಕಷ್ಟ ಇದ್ರೂ ನನ್ನ ಮೇಲೆ ಬೀಳಲಿ ಎಂದು ಯಾಕೋಬನ ಕಳಿಸಿಬಿಟ್ಟರು. ಯಾಕೋಬು ಭಯದಿಂದ ಓಡೋದರು. ಆದ್ರೆ ಏಸರಿಗೆ ಗೊತ್ತಿಲ್ಲ ಯಾಕೋಬರು ಎಲ್ಲೋದರು ಎಂದು ಗೊತ್ತಿಲ್ಲ.
ಹಾಗೆ ಯಾಕೋಬನ ಅವ್ರ ಮಾಮ ಊರಿಗೆ ಹೋಗಿ ಎರಡು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ಅವರಿಗೆ 12 ಗಂಡು ಮಕ್ಕಳು 1 ಹೆಣ್ಣು ಮಕ್ಕು ಹುಟ್ಟುತ್ತೆ ಎಂದು ಹೇಳಿದರು. ದೇವರು ಯಾಕೋಬನ ಆಶೀರ್ವಾದ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರ. ಆಮೀನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ. ನೆಕ್ಸ್ಟ್ ಸ್ತುತಿನ್ ಬ್ರದರ್ ಸ್ತುತಿನ್ ಇದೀರಾ? ಓಕೆ. ಯೇಸು ಕ್ರಿಸ್ತನ ವಂದನೆಗಳು. ಇವಾಗ ನಾವು ಯಾಕೋಬನ ಬಗ್ಗೆ ತಿಳಿದುಕೊಳ್ಳೋಣ. ಈಸಾಕನಿಗೆ 2 ಗಂಡು ಮಕ್ಕಳು ಇರುತ್ತಾರೆ. ಆ 2 ಮಕ್ಕಳ ಹೆಸರು ಏಸಾವ ಮತ್ತು ಯಾಕೋಬ. ಈಸಾಕನಿಗೆ 60 ವರ್ಷ ಆಗಿರುತ್ತದೆ. ಆಗ ಏಸಾವ ಬೇಟೆಗಾರನೂ ಆಗಿರುತ್ತಾನೆ. ಯಾಕೋಬ ಸಾಧು ಮನುಷ್ಯನಾಗಿರುತ್ತಾನೆ. ಗುಡಾರದಲ್ಲಿ ವಾಸ ಮಾಡುತ್ತಾನೆ. ಈಸಾಕನಿಗೆ ಬೇಟೆ ಮಾಂಸ ತುಂಬಾ ಇಷ್ಟ. ಅದಕ್ಕೆ ಏಸಾವನ್ನು ಕಂಡರೆ ತುಂಬಾ ಪ್ರೀತಿ ಇತ್ತು ಮತ್ತು ರೆಬೆಕ್ಕಳಿಗೆ ಯಾಕೋಬನನ್ನು ಕಂಡರೆ ತುಂಬಾ ಪ್ರೀತಿ ಇತ್ತು. ಒಂದು ದಿನ ಯಾಕೋಬ ಅಡಿಗೆ ಮಾಡುವಾಗ ತಮ್ಮನಿಗೆ ಹೇಳುತ್ತಾನೆ, ನಾನು ತುಂಬಾ ಸುಸ್ತಾಗಿ ಬಂದೀನಿ, ನನಗೆ ಕೆಂಪು ರುಚಿಯಾದ ಅಡಿಗೆ ನನಗೆ ಕೊಡು ಎಂದು ಕೇಳುತ್ತಾನೆ. ಅದಕ್ಕೆ ಯಾಕೋಬ ಹೇಳುತ್ತಾರೆ, ನನಗೆ ನಿನ್ನ ಚೊಚ್ಚಲತನವನ್ನು ನನಗೆ ಕೊಡು ಎಂದು ಕೇಳುತ್ತಾನೆ. ಆಗ ಏಸಾವ ಒಂದು ಹೊತ್ತಿನ ಊಟಕ್ಕಾಗಿ ತನ್ನ ಚೊಚ್ಚಲತನವನ್ನು ಬಿಟ್ಟು ಕೊಡುತ್ತಾನೆ. ಈಸಾಕನಿಗೆ ವಯಸ್ಸು ಆಗಿರುತ್ತದೆ. ಅದಕ್ಕೆ ಏಸಾವನು ಕರೆದು, ನನಗೆ ಇಷ್ಟವಾದ ಮಾಂಸವನ್ನು ಬೇಟೆಯಾಡಿ ತೆಗೆದುಕೊಂಡು ಬಾ ಎಂದು ಹೇಳುತ್ತಾನೆ. ಆಗ ಈ ಮಾತನ್ನು ರೆಬೆಕ್ಕಳು ಕೇಳಿಸಿಕೊಳ್ಳುತ್ತಾಳೆ. ಆಗ ಯಾಕೋಬ ಹೋಗಿ 2 ಮರಿಗಳನ್ನು ಬೇಟೆಯಾಡಿ ತಂದು ತಾಯಿಗೆ ಕೊಡುತ್ತಾನೆ. ಆಗ ರೆಬೆಕ್ಕಳು ರುಚಿಯಾಗಿ ಅಡಿಗೆ ಮಾಡಿಕೊಳ್ಳುತ್ತಾಳೆ. ಯಾಕೋಬ ತೆಗೆದುಕೊಂಡು ಹೋಗಿ ತಂದೆಯಾದ ಈಸಾಕನಿಗೆ ಕೊಡುತ್ತಾನೆ. ಆಗ ಅದನ್ನು ತಿಂದು ಯಾಕೋಬನಿಗೆ ಆಶೀರ್ವಾದ ಮಾಡುತ್ತಾನೆ. ಈ ವಾಕ್ಯವನ್ನು ದೇವರು ಆಶೀರ್ವದಿಸಲಿ. ಆಮೆನ್. ಥ್ಯಾಂಕ್ ಯು ಬ್ರದರ್. ನೆಕ್ಸ್ಟ್ ತರುಣ್ ರಾಜ್ ಬ್ರದರ್. ಕರ್ತನಲ್ಲಿ ಕರೆಯಲ್ಪಟ್ಟ ಎಲ್ಲ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ನಿಮ್ಮನ್ನು ತಂದೆಯಾದ ದೇವರ ನಾಮದಲ್ಲಿಯೂ ಮತ್ತು ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿಯೂ ವಂದಿಸುತ್ತಾ, ಇವತ್ತು ನಾವು ಯಾಕೋಬನ ಬಗ್ಗೆ ತಿಳ್ಕೊಳ್ಳೋಣ. ಯಾಕೋಬನು ಇಸಾಕನು ಮತ್ತೆ ರೆಬೆಕ್ಕಳ ಮಗನು. ರೆಬೆಕ್ಕಳು ಆಗಿದ್ದಾಗ ಅವಳಿ ಮಕ್ಕಳು ಇರುತ್ತಾರೆ. ಆ ಒಬ್ಬರನ್ನೊಬ್ಬರು ನೂಕಾಡ್ತಾ ಇರ್ತಾರೆ. ಆಗ ರೆಬೆಕ್ಕಳಿಗೆ ತುಂಬಾ ನೋವಾಗುತ್ತೆ. ಆಗ ರೆಬೆಕ್ಕಳು ಯೆಹೋವನ ಸನ್ನಿಧಿಗೆ ಹೋಗ್ಬಿಟ್ಟು ಕೇಳ್ತಾರೆ, ನಂಗೆ ಯಾಕೆ ಈ ರೀತಿ ಆಗ್ತೈತೆ ಅಂತ. ಅದಕ್ಕೆ ದೇವರು ಹೇಳ್ತಾರೆ, ನಿನ್ನ ಗರ್ಭದಲ್ಲಿ 2 ಜನಾಂಗವಿದೆ, ಮತ್ತೆ ಆ ಮಕ್ಕಳು ಒಬ್ಬನಿಗಿಂತ ಮತ್ತೊಬ್ಬ ಬಲಿಷ್ಠನಾಗಿದ್ದಾನೆ, ಮತ್ತೆ ದೊಡ್ಡವನು ಚಿಕ್ಕವನಿಗೆ ಸೇವೆ ಮಾಡ್ತಾನೆ ಅಂತ ಹೇಳ್ತಾರೆ. ರೆಬೆಕ್ಕಳು ದಿನ ತುಂಬಿದ ಆಗ ಮೊದಲು ಹುಟ್ಟಿದ ಮಗು ಕೆಂಪಾಗಿ ಮೈ ಮೇಲೆಲ್ಲ ಕೂದಲಿರುತ್ತೆ. ಅದಕ್ಕೆ ಅವನ ಏಸಾವ್ ಅಂತ ಹೆಸರಿಕ್ತಾರೆ. ಮತ್ತೆ 2ನೇ ಮಗನಾದ ಯಾಕೋಬನು ಅಂತ ಹೆಸರಿಕ್ತಾರೆ. ಅದಾದ್ಮೇಲೆ ಮಕ್ಕಳು ಹುಟ್ಟಿದಾಗ ಇಸಾಕನು 60 ವರ್ಷ ಆಗಿತ್ತಾನೆ. ಆ ಮಕ್ಕಳೆಲ್ಲ ಬೆಳೆದಿ ದೊಡ್ಡರಾದಾಗ ಎಸಾವನಿಗೆ ಬೇಟೆ ಮಾಂಸ ಇಷ್ಟ ಆಗಿರುತ್ತೆ. ಅದಕ್ಕೇನೆ
ಎಸಾವನು ಬೇಟೆಗಾರ ಆಗಿರ್ತಾನೆ. ಆಗ ಇಸಾಕನಿಗೆ ಬೇಟೆ ಮಾಂಸ ಇಷ್ಟ ಆಗಿರುತ್ತೆ. ಅದಕ್ಕೇನೆ ಇಸಾಕನು ಎಸಾವನಿಗೆ ಇಷ್ಟ ಪಡ್ತಾರೆ. ಮತ್ತೆ ಯಾಕೋಬನು ಸಾಧು ಮನುಷ್ಯನಾಗಿ ಗುಡಾರದಲ್ಲೇ ಇರ್ತಾನೆ. ಮತ್ತೆ ರೆಬೆಕ್ಕಳು ಈ ಯಾಕೋಬನಿಗೆ ಇಷ್ಟ ಆಗಿರುತ್ತೆ. ಮತ್ತೆ ಒಂದು ದಿವಸ ಯಾಕೋಬನು ಅಡಿಗೆ ಮಾಡ್ತಿರುವಾಗ ಎಸಾವನು ಬಂದು ಕೇಳ್ತಾರೆ, ನಂಗೆ ಸ್ವಲ್ಪ ಊಟ ಕೊಡು ಅಂತ. ಯಾಕಂದ್ರೆ ಅವರು ಅರಣ್ಯದಿಂದ ಆಗ್ಲೇ ಬಂದು ತುಂಬಾ ಸುಸ್ತಾಗಿರುತ್ತೆ. ಮತ್ತೆ ಅವಾಗ ಯಾಕೋಬನಂತಾರೆ, ನೀನ್ ಮೊದ್ಲು ನಂಗೆ ನಿನ್ನ ಚೊಚ್ಚಲತನದ ಅಧಿಕಾರನ ಕೊಡು ಅಂತ ಅಂತಾರೆ. ಮತ್ತೆ ನೀನು ನಂಗೆ ಪ್ರಮಾಣ ಮಾಡು ಅಂತ ಅಂತಾರೆ. ಆಗ ಅದಕ್ಕೆ ಎಸಾವನು ಯೋಚನೆ ಮಾಡ್ತಾನೆ, ನಂಗ ಚೊಚ್ಚಲತನದ ಹಕ್ಕಿದ್ರೆ ಏನು ಅಂತ ಅಂದ್ಬಿಟ್ಟು ಆ ಚೊಚ್ಚಲತನದ ಹಕ್ಕನ್ನು ಯಾಕೋಬನಿಗೆ ಕೊಡ್ತಾರೆ. ಅದಾದ್ಮೇಲೆ ಯಾಕೋಬನು ಅವನಿಗೆ ಊಟ ಕೊಡ್ತಾರೆ. ಈ ರೀತಿ ಯಾಕೋಬನು ಎಸಾವನಿಂದ ಚೊಚ್ಚಲತನದ ಹಕ್ಕನ್ನು ತಗೋತಾನೆ. ಅದಾದ್ಮೇಲೆ ಇನ್ನೊಂದ್ ದಿವ್ಸ ಇಸಾಕನು ಎಸಾವನ್ನ ಕರೀತಾನೆ. ಮತ್ತೆ ಎಸಾವನ್ನ ಕರ್ಬಿಟ್ಟು ಹೇಳ್ತಾರೆ, ನಂಗೆ ತುಂಬಾ ಮೊಪ್ಪಾಗಿದೆ, ನಾನು ಯಾವಾಗ ಸಾಯ್ತೀನಿ ಅಂತ ನಂಗೆ ಗೊತ್ತಿಲ್ಲ, ಅದಕ್ಕೆ ನಾನು ನಂಗೆ ಬೇಟೆ ಮಾಂಸವನ್ನು ಕೊಡು, ಒಳ್ಳೆ ಊಟ ಮಾಡ್ಕೊಡು ನಂಗೆ, ಆಗ ನಿಂಗೆ ಆಶೀರ್ವಾದ ಮಾಡ್ತೀನಿ ಅಂತ ಅಂತಾರೆ. ಆಗ ಅವನು ಎಸಾವ ಬೇಟೆಗೆ ಹೋಗ್ತಾನೆ. ಈ ಮಾತನ್ನು ರೆಬೆಕ್ಕಾ ಕೇಳಿಸ್ಕೊತಾರೆ. ಆಮೇಲೆ ಹೋಗ್ಬಿಟ್ಟು ಯಾಕೋಬನಿಗೆ ಈ ವಿಷಯನೆಲ್ಲ ತಿಳಿಸ್ತಾರೆ. ಅದಕ್ಕೆ ರೆಬೆಕ್ಕಾ ಅಂತಾರೆ, ನೀನು ಆಡಿನಿಂದ 2 ಮರಿನ ತಗೋಬಾ ಅಂತ ಅಂತಾರೆ. ಆಗ ಯಾಕೋಬನು ಬಂದು ಕೊಡ್ತಾನೆ. ಆಮೇಲೆ ಯಾಕೋಬನು ಕೇಳ್ತಾನೆ ರೆಬೆಕ್ಕಳಿಗೆ, ಇವಾಗ ನಾನು ಈ ರೀತಿ ಇದೀನಲ್ಲ, ನನ್ನ ಮೈ ಮೇಲೆಲ್ಲ ಕೂದ್ಲಿಲ್ಲ, ನಮ್ಮ ಅಣ್ಣನ ಮೈ ಮೇಲೆಲ್ಲ ಕೂದ್ಲೈತೆ. ಇವಾಗ ಇಸಾಕನು ನನ್ನ ಹತ್ರ ಕರ್ಬಿಟ್ಟು ನನ್ನ ಮೈ ಮೇಲೆಲ್ಲ ಮುಟ್ ನೋಡ್ರೆ ಆಗ ಅವರು ನನ್ಗೆ ಆಶೀರ್ವಾದ ಕೊಡೋ ಬದಲು ನಂಗೆ ಶಾಪ ಕೊಡ್ಬೋದಲ್ಲ ಅಂತ ಅವ್ರ ಅಮ್ಮಂಗೆ ರೆಬೆಕ್ಕಾಗೆ ಹೇಳ್ತಾರೆ. ಅದಕ್ಕೆ ಅವ್ರ ರೆಬೆಕ್ಕಾ ಅಂತಾರೆ, ನೀನೇನ್ ಚಿಂತಿಸ್ಬೇಡ ಅಂದ್ಬಿಟ್ಟು ಅವ್ರ ಮೈ ಮೇಲೆ ಕುರಿ ಒಂದು ಚರ್ಮನ ಹಾಕ್ತಾರೆ. ಅದಾದ್ಮೇಲೆ ರೆಬೆಕ್ಕಳು ಒಂದು ರುಚಿಕರವಾದ ಅಡಿಗೆನ ಮಾಡ್ಬಿಟ್ಟು ಯಾಕೋಬನಿಗೆ ಕೊಡ್ತಾರೆ. ಯಾಕೋಬನ್ ಹೋಗ್ಬಿಟ್ಟು ಅವರ ತಂದೆಗೆ ಕೊಡ್ತಾರೆ. ಆಗ ಅವನು ಯಾಕೋಬನ್ ಅಂತಾನೆ, ನಾನು ನಿನ್ನ ಚೊಚ್ಚಲ ಮಗನಾದ ಎಸಾವನು ಅಂತ ಅಂತಾರೆ. ಆಗ ಈ ಇಸಾಕನಿಗೆ ಸ್ವಲ್ಪ ಡೌಟ್ ಬರುತ್ತೆ. ಅದಕ್ಕೆ ಅವನು ಯಾಕೋಬನ ಸ್ವಲ್ಪ ಹತ್ರ ಬಾ ಅಂತ ಕರೀತಾರೆ. ಆಗ ಯಾಕೋಬನು ಹತ್ರ ಬರ್ತಾನೆ. ಆಗ ಅವ್ರ ಮೈ ಮೇಲೆ ಮುಟ್ಟಿ ನೋಡಿದಾಗ ಅವ್ರ ಎಸಾವನ್ ತರನೇ ಅನ್ಸುತ್ತೆ. ಆದ್ರೆ ಯಾಕೋಬನ್ ತರ ಧ್ವನಿ ಇರುತ್ತಂತ ಅವ್ರು ಅನ್ಕೋತಾರೆ. ಅದಾದ್ಮೇಲೆ ಅವರು ಇಸಾಕನೆಲ್ಲ ಊಟ ಎಲ್ಲ ತಿಂತಾರೆ. ಅವ್ರು ಊಟ ತಿಂದಾದ್ಮೇಲೆ ಅವಾಗ ಯಾಕೋಬನಿಗೆ ಆಶೀರ್ವಾದ ಮಾಡ್ತಾರೆ. ಆಗ ಅವನು ಯಾಕೋಬನ ಆಶೀರ್ವಾದ ಮಾಡಿದ ತಕ್ಷಣನೇ ಆ ಒಂದು ಸ್ಥಳವನ್ನ ಬಿಟ್ಬಿಟ್ಟು ಯಾಕೋಬನು ಅಲ್ಲಿಂದ ಹೋಗ್ತಾನೆ. ಯಾಕೋಬನ್ ಹೋಗಿದ ತಕ್ಷಣನೇ ಅವಾಗ ಎಸಾವನು ಅಲ್ಲಿ ಬರ್ತಾನೆ. ಆಮೇಲೆ ಎಸಾವನ್ ಅಂತಾನೆ, ನಾನು ನಿನ್ನ ಚೊಚ್ಚಲ ಮಗನಾದ ಎಸಾವನು ಅಂತ ಅಂತಾನೆ. ಅದಕ್ಕೆ ಇಸಾಕನ್ ಅಂತಾನೆ, ನೀನ್ ಯಾರು ಅಂತ ಕೇಳಿದಾಗ ಅವನು ನಾನು ನಿನ್ ಚೊಚ್ಚಲ ಮಗನಾದ ಎಸಾವನ್ ಅಂತ ಕೇಳಿದಾಗ ಅವಾಗ ಇಸಾಕನ್ ಅಂತಾನೆ, ನಿನ್ನ ತಮ್ಮನಾದ ಯಾಕೋಬನು ನಿನ್ನ ಆಶೀರ್ವಾದ ಎಲ್ಲ ತಗೊಂಡೋಗೋನೆ ಅಂತ ಅಂತಾರೆ. ಅದಕ್ಕೆ ಎಸಾವನು ತುಂಬಾ ಬೇಜಾರ್ ಮಾಡ್ಕೊಂಡು ಗೋಳಾಡ್ಕೊಂಡು ಹತ್ಕೊಂಡು ಇರ್ತಾನೆ. ಆಮೇಲೆ ಎಸಾವನು ಇಸಾಕನಿಗೆ ಕೇಳ್ತಾರೆ, ನಂಗೆ ಆಶೀರ್ವಾದ ಮಾಡ್ರಿ ಅಪ್ಪ ಅಂತ ಕೇಳಿದಾಗ ಆಗ ಅವನು ಇಸಾಕನು ಏನ್ ಹೇಳ್ತಾರಂದ್ರೆ, ನೀನು ಕತ್ತಿಯಿಂದಾನೇ ಬದುಕುವಿ, ಮತ್ತೆ ನಿನ್ನ ತಮ್ಮನನ್ನು ನೀನ್ ಸೇವೆ ಮಾಡ್ಕೊಂಡು ಇರ್ತೀಯ ಅಂತ ಅಂತಾರೆ. ಅದಾದ್ಮೇಲೆ ಎಸಾವನ್ಗೆ ತುಂಬಾ ಕೋಪ ಬರುತ್ತೆ. ಯಾಕಂದ್ರೆ ಅವನ ತಮ್ಮ ಅವನ ಒಂದು ಚೊಚ್ಚಲತನದ ಹಕ್ಕು ಮತ್ತೆ ಅವನಿಗೆ ಬರ್ಬೇಕಾಗಿರೋ ಆಶೀರ್ವಾದನ ತಗೊಳ್ತಾರೆ. ಅದಕ್ಕೆ ಅವನು ಎಸಾವನ್ಗೆ ಕೋಪ ಬಂದು ಹೆಂಗಾರು ಮಾಡ್ಬಿಟ್ಟು ನನ್ನ ತಮ್ಮನಾದ ಯಾಕೋಬನನ್ನ ಸಾಯಿಸ್ಬೇಕಂತ ಅವರು ನಿರ್ಧಾರ ಮಾಡ್ಕೋತಾರೆ. ಈ ವಿಷಯ ರೆಬೆಕ್ಕಳಿಗೆ ಗೊತ್ತಾಗಿ ರೆಬೆಕ್ಕಳು ಯಾಕೋಬನ್ಗಂತಾರೆ, ನೀನ್ ಒಂದ್ ಕೆಲ್ಸ ಮಾಡು, ನೀನು ನನ್ನ ಅಣ್ಣನ ಮಗನಾದ ಲಾಬಾನ್ ಮನೆಗೆ ಹೋಗು ಅಂತ ಅಂತಾರೆ. ಏನಕ್ಕಂದ್ರೆ ನಿನ್ನ ಕೊಳ್ಳಕ್ಕೆ ನೋಡ್ತಾರೆ ಅಂತ ಅಂತಾರೆ. ಆಮೇಲೆ ಇಸಾಕನು ಯಾಕೋಬನ್ನ ಕರೀತಾರೆ. ಆಮೇಲೆ ಕರ್ಬಿಟ್ಟು ಹೇಳ್ತಾರೆ, ನೀನು ಕಾನಾನ್ಯರ ಹೆಣ್ಣನ್ನು ಮದ್ವೆ ಮಾಡ್ಕೋಬೇಡ, ನೀನು ಬೆತೋಲಮಿನ ಮಗನಾದ ಲಾಬಾನಿನ 2 ಮಕ್ಕಳಲ್ಲಿ ಯಾರನ್ನ ಒಬ್ರನ್ನ ಮದ್ವೆ ಮಾಡ್ಕೋ ಅಂತ ಅಂತಾರೆ. ಅದಾದ್ಮೇಲೆ ಅವನು ಯಾಕೋಬನು ಆ ಒಂದು ಪ್ರದೇಶವನ್ನು ಬಿಡ್ತಾನೆ. ಆಮೇಲೆ ಅವನು ಬಿಟ್ಟು ಆರಾನ್ ಎಂಬ ಪಟ್ಟಣಕ್ಕೆ ಹೋಗ್ತಾನೆ. ಆಮೇಲೆ ಅಲ್ಲಿ ಹೋಗಿ ಅವನು ಲಾಬನನ್ನು ಸಂಧಿಸ್ತಾನೆ. ಆಮೇಲೆ ಅಲ್ಲಿ ಇವರಿಬ್ರು ಮಕ್ಕಳು ಇರ್ತಾರೆ. ಒಬ್ಬರು ಮಕ್ಕಳ ಹೆಸರು ಲೇಯಿ, ಮತ್ತೆ ಅವಳು ದೊಡ್ಡವಳಾಗಿರ್ತಾರೆ. ಅವ್ರಿಗೆ ಕಣ್ಣು ಕಾಂತಿ ಹೀನ ಆಗಿರುತ್ತೆ. ಮತ್ತೆ ಅವರು ಚಿಕ್ಕವರ ಮಗಳ ಹೆಸರು ರಾಹೇಲು, ಮತ್ತೆ ಅವರು ತುಂಬಾ ಸುಂದರವಾಗಿರುತ್ತೆ. ಈ ಯಾಕೋಬನು ರಾಹೇಲನ್ನ ಮೆಚ್ಚಿ ಅವ್ರನ್ನ ಮದ್ವೆ ಮಾಡ್ಕೊಳಕ್ಕೆ ಲಾಬನ್ಗೆ ಹೇಳ್ತಾರೆ. ಆಗ ಲಾಬನ್ ಅಂತಾನೆ, ಬೇರೆಯವ್ರ ಕೊಟ್ಟಿ ಮದ್ವೆ ಮಾಡೋಕ್ ಬದಲು ನಿಂಗೆ ಕೊಟ್ಟಿ ಮದ್ವೆ ಮಾಡ್ತೀನಿ ಅಂತ ಅಂತಾರೆ. ಆಮೇಲೆ
ಯಾಕೋಬನು 7 ವರ್ಷ ಲಾಬಾನ್ಗೆ ಸೇವೆ ಮಾಡ್ತಾರೆ. ಅದಾದ್ಮೇಲೆ ಒಂದು ದಿವಸ ಇನ್ನೇನ್ ಮದ್ವೆ ಮಾಡ್ಕೊಡಿ ಅಂತ ಯಾಕೋಬನು ಲಾಬಾನ್ಗೆ ಕೇಳ್ತಾರೆ. ಅದಕ್ಕೆ ಲಾಬನು ಮೋಸದಿಂದ ಲೇಯನ್ನು ಮದ್ವೆ ಮಾಡ್ಕೊಡ್ತಾರೆ. ಅದಕ್ಕೆ ಈ ವಿಷಯನ್ನು ಯಾಕೋಬನು ಮಾರನೇ ದಿನ ಗೊತ್ತಾಗುತ್ತೆ. ಅದಕ್ಕೆ ಅವನು ಯಾಕೋಬನ್ ಹೋಗ್ಬಿಟ್ಟು ಲಾಬನ್ಗೆ ಕೇಳ್ತಾರೆ, ಯಾಕೆ ನಂಗೆ ಈ ರೀತಿ ನೀನ್ ಮೋಸ ಮಾಡ್ದೆ ಅಂತ ಕೇಳ್ತಾರೆ. ಆಗ ಲಾಭನ್ ಅಂತಾರೆ, ನಮ್ಮ ದೇಶದ ಪದ್ಧತಿ ಏನಂದ್ರೆ ಮೊದ್ಲು ನಮ್ಮ ದೊಡ್ಡ ಮಗಳನ್ನು ಮದ್ವೆ ಮಾಡಿಸ್ಬೇಕು, ಆಮೇಲೆ ಚಿಕ್ಕ ಮಗಳನ್ನು ಮದ್ವೆ ಮಾಡಿಸ್ಬೇಕು ಅಂತ ಅಂತಾರೆ. ಅದಾದ್ಮೇಲೆ ಅವನು ಯಾಕೋಬನ್ ಕೇಳ್ತಾರೆ, ನಿನ್ನ ಈ ಕಿರಿ ಮಗಳಾದ ರಾಹೇಲನ್ನು ಮದ್ವೆ ಮಾಡ್ಸು ಅಂತ ಅಂತಾರೆ. ಅದಾದ್ಮೇಲೆ ಅವರು ರಾಹೇಲನ್ನು ಮದ್ವೆ ಮಾಡ್ತಾರೆ. ಮತ್ತೆ ಯಾಕೋಬನು 7 ವರ್ಷ ಸೇವೆ ಮಾಡ್ತಾನೆ. ಒಟ್ಟಾಗಿ 20 ವರ್ಷ ಸೇವೆ ಮಾಡ್ತಾರೆ. ಆಮೇಲೆ ಒಂದು ದಿವಸ ಲಾಬಾನು ಕುರಿಯ ಒಂದು ಕುರಿ ಹುಲ್ಲನ್ನು ತೆಗೆಯಕ್ಕೆ ಹೋಗುವಾಗ ಅದನ್ನ ಮೂರನೇ ದಿವಸದಲ್ಲಿ ಕುರಿ ಹುಲ್ಲನ್ನ ತೆಗೆಯಕ್ ಹೋಗ್ತಾನೆ. ಆವಾಗ ಈ ವಿಷಯನ ಯಾಕೋಬನಿಗೆ ಗೊತ್ತಾಗುತ್ತೆ. ಆಗ ಅವನು ಯಾಕೋಬ ಗೊತ್ತಾಗಮೇಲೆ ಅವನು ಆ ಪ್ರದೇಶನ ಬಿಡಕ್ಕೆ ಅವನು ಅವ್ರ ಹೆಂಡತಿ ಮತ್ತೆ ಅವರು 13 ಜನ ಮಕ್ಕಳನ್ನು ಒಂಟೆ ಮೇಲೇರಿಸಿ ಆ ಒಂದು ಪ್ರದೇಶನ ಬಿಟ್ಕೊಂಡು ಅವನು ಹೋಗ್ತಾ ಇರ್ತಾನೆ. ಆಗ ಈ ವಿಷಯವನ್ನು ಲಾಬಾನ್ಗೆ 3ನೇ ದಿವಸದಲ್ಲಿ ಗೊತ್ತಾಗುತ್ತೆ. ಆಗ 3ನೇ ದಿವಸದಲ್ಲಿ ಗೊತ್ತಾಗ ಮೇಲೆ ಅವನು ಕೆಲವು ಜನರನ್ನು ಕರ್ಕೊಂಡು ಯಾಕೋಬನನ್ನ ಹಿಂಬಾಲಿಸಕ್ಕೆ ಹೋಗ್ತಾನೆ. ಆಗ ಅವನು 7ನೇ ದಿವಸದ ಒಂದು ಪ್ರಯಾಣದಲ್ಲಿ ಯಾಕೋಬನನ್ನು ಕಂಡು ಆಗ ಅವನು ಲಾಬಾನು ಯಾಕೋಬನಿಗಂತಾರೆ, ಯಾಕೆ ನೀನ್ ಈ ರೀತಿ ಮಾಡ್ದೆ, ಯಾಕೆ ನೀನ್ ಇಲ್ಲಿಂದ ಒಳ್ಳೆ ಕಲ್ಲರ್ ತರ ಹೋಗ್ತಾ ಇದ್ಯಾ, ನಾನು ನನ್ನ ಮಕ್ಕಳನ್ನು ಮತ್ತೆ ಮೊಮ್ಮಕ್ಕಳನ್ನು ಮುದ್ದಿಟ್ಟು ಸಂತೋಷದಿಂದ ಕಳಿಸ್ಬೇಕಾಗಿತ್ತಲ್ಲ ಅಂತ ಕೇಳ್ತಾರೆ. ಅದಾದ್ಮೇಲೆ ಅವರು ಮಾರನೇ ದಿನ ಅಲ್ಲೇ ಎದ್ದಿ ಅವ್ರ ಮಾರನೇ ದಿನ ಎದ್ದಿ ಅವ್ರ ಮಕ್ಕಳ ಮತ್ತಂತೆ ಅವ್ರ ಮೊಮ್ಮಕ್ಕಳನ್ನು ಮುದ್ದಿಟ್ಟು ಕಳಿಸ್ತಾರೆ. ಅದಾದ್ಮೇಲೆ ಯಾಕೋಬನು ಯೋಬೇಕೆಂಬ ಹೊಳೆಯನ್ನು ದಾಟುವ ಒಂದು ಸ್ಥಳದಲ್ಲಿ ಬರ್ತಾರೆ. ಅಲ್ಲಿ ಯೋಬೇಕ್ ವಲಯದಲ್ಲಿ ಒಂದೆಲ್ಲ ಆಸ್ತಿ ಮತ್ತೆ ಹೆಣ್ಣು ಮಕ್ಕಳನ್ನು ಆ ಒಂದು ಇನ್ನೊಂದು ಭಾಗದಲ್ಲಿ ಅವರೆಲ್ಲ ದಾಟಿಸ್ತಾರೆ. ಆಗ ಅವನು ಯಾಕೋಬನು ಅಲ್ಲಿ ದೇವದೂತನ ನೋಡಿದಾಗ ಆಗ ಅವನು ಆ ದೇವದೂತರ ಜೊತೆ ಇಡೀ ರಾತ್ರಿ ಎಲ್ಲ ಓಡಾಡ್ತಾನೆ. ಆಗ ಅವನು ಆ ದೇವದೂತನ್ಗೆ ಗೊತ್ತಾಗುತ್ತೆ, ನಾನು ಈ ಮನುಷ್ಯನಿಂದ ನನಗ್ ಗೆಲ್ಲಕ್ ಆಗಲ್ಲ ಅಂತ ಅಂದ್ಬಿಟ್ಟು ಆಗ ಅವನಿಗೆ ಆ ದೇವದೂತನು ಹೇಳ್ತಾನೆ, ಇನ್ನೇನ್ ಬೆಳಗ್ಗೆ ಆಗೈತೆ, ನೀನ್ ಏನಾದ್ರು ನಿಂದ ಏನ್ ಬೇಕು ಅಂತ ಕೇಳ್ತಾರೆ. ಆಗ ಯಾಕೋಬನ್ ಅಂತಾರೆ, ನಂಗೆ ನೀನು ಆಶೀರ್ವಾದ ಮಾಡು ಅಂತ ಅಂತಾರೆ. ಆಗ ದೇವದೂತನು ಯಾಕೋಬನಿಗೆ ಆಶೀರ್ವಾದ ಮಾಡ್ತಾರೆ. ಏನಂತ ಅಂದ್ರೆ, ನಿನ್ನ ಹೆಸರು ಇವತ್ತಿಂದ ಯಾಕೋಬನಲ್ಲ ಇಸ್ರಾಯೇಲ್ ಎಂದು ಆಶೀರ್ವಾದ ಮಾಡ್ತಾರೆ. ಅದಾದ್ಮೇಲೆ ಅವನು ಆ ಒಂದು ಸ್ಥಳ ಬಿಟ್ಟು ಮುಂದೆ ಹೋಗ್ತಾನೆ. ಆಗ ಅವನು ಎಸಾವನನ್ನು ಅವ್ರ ಅಣ್ಣನಾದ ಎಸಾವನನ್ನ ಸಂಧಿಸಕ್ಕೆ ಹೋಗುವಾಗ ಅವಾಗ ಅವರಿಬ್ರು ಗೋಳಾಡಿ ಅವರಿಬ್ರು ತಪ್ಕೋತಾರೆ. ಅದಾದ್ಮೇಲೆ ಆ ಒಂದು ಪ್ರದೇಶನ ಬಿಡ್ತಾರೆ. ಅವ್ರು ಸುಕ್ಕೋತಿಗೆ ಹೋಗ್ತಾರೆ. ಅಲ್ಲಿ ತನ್ಗೋಸ್ಕರ ಅವರು ಮನೆ ಮಾಡ್ತಾರೆ ಮತ್ತೆ ದನಗಳಿಗೆ ಚಪ್ಪರಗಳನ್ನು ಮಾಡ್ಕೋತಾರೆ. ಮತ್ತೆ ಅವರು ಯಾಕೋಬನು ಮತ್ತೆ ಪಾದಾನ್ ಅರಾಮನ್ ಎಂಬ ಒಂದು ಪ್ರದೇಶಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಅಲ್ಲಿ ದೇವರು ಅವನಿಗೆ ದರ್ಶನ ಮಾಡ್ತಾರೆ. ಆಮೇಲೆ ಅಲ್ಲಿ ದೇವರು ಅವನಿಗೆ ಆಶೀರ್ವಾದ ಮಾಡ್ತಾರೆ. ಮತ್ತೆ ಈ ವಾಕ್ಯವನ್ನು ದೇವರು ಆಶೀರ್ವದಿಸಲಿ. ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ. ಆಮೇನ್. ಥ್ಯಾಂಕ್ ಯು ಬ್ರದರ್. ಕೊನೆಯದಾಗಿ ಪೃಥ್ವಿ ಚಿತ್ರಸಿಟ ಪೃಥ್ವಿ ಇದಾನ? ಇಲ್ಲ ಬ್ರದರ್, ಅವ್ನು ನೆಕ್ಸ್ಟ್ ಕೇಳ್ತಾನೆ. ಇಲ್ಲ ಅವನಿಲ್ವಾ? ಓಕೆ, ಸರಿ. ಬೇರೆ ಯಾರು ಹೇಳಿಲ್ಲ? ಹ್ಯಾಂಡ್ ರೈಸ್ ಮಾಡಿ. ಸುಧಾ ಸಿಸ್ಟರ್? ಬ್ರದರ್ ಅಷ್ಟೇ ಬ್ರದರ್. ಅಷ್ಟೇನಾ? ಮುಗಿಸೋಣ ಸಿಸ್ಟರ್? ಕ್ಲೋಸ್ ಮಾಡಿ ಬ್ರದರ್. ಓಕೆ ಸಿಸ್ಟರ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಇಷ್ಟವರೆಗೂ ನಿನ್ನೆನೂ ಈ ಪಾಠವನ್ನ ನೋಡಿದ್ವಿ. ಸೊ ಇವತ್ತು ಮಿಕ್ಕಿರೋ ಮಕ್ಕಳು ಇವತ್ತು ಚೆನ್ನಾಗಿ ಹೇಳಿದ್ರು. ಸೊ ನೆಕ್ಸ್ಟ್ ವೀಕ್ ಇಂದ ನೆಕ್ಸ್ಟ್ ಯೋಸೆಫ್ ಇದು. ಸೊ ಇದನ್ನ ಪಾಠದ ರೂಪದಲ್ಲಿ ಓದ್ಕೊಂಡು ಹೇಳ್ಬೇಡಿ, ಅದನ್ನ ಕಥೆನ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಆ ಕಥೆ ರೂಪದಲ್ಲಿ ಹೇಳಿದ್ರೆ ಸ್ವಲ್ಪ ಅದು ನಮ್ಗೆ ಕೇಳೋಕಿರುತ್ತೆ. ಓದ್ಬೇಕಂದ್ರೆ ನಾವು ಪೂರ್ತಿ ಓದಿದ್ರೆ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಕತೆ ಅಂದ್ರೆ ಸ್ವಲ್ಪ ಇಲ್ಲಿ ಅಲ್ಲಿ ಸ್ವಲ್ಪ ಕಥೆಗಳ ತರ ಹೇಳಿದ್ರೆ ಸೊ ಚೆನ್ನಾಗಿರುತ್ತೆ. ಮಕ್ಕಳು ಇದನ್ನ ಸ್ವಲ್ಪ ಕಲ್ತ್ಕೊಂಡು ಸ್ವಲ್ಪ ಹೇಳಕ್ ಟ್ರೈ ಮಾಡಿ.
ದೇವರು ಮಾತಾಡಿದ ಒಬ್ಬೊಬ್ಬರು ಕೂಡ ಮಕ್ಕಳು ಆಶ್ರಯಿಸಲಿ, ಇನ್ನು ಅವ್ರನ್ನ ಹೆಚ್ಚಾಗಿ ದೇವರು ಉಪಯೋಗ ಮಾಡಲಿ. ಈ ಕೊನೆಯದಾಗಿ ಒಂದು ಪ್ರಾರ್ಥನೆ ಮುಖಾಂತರ ನಾವು ಮುಗಿಸೋಣ. ಸಿಸ್ಟರ್ ಯಾರಿದ್ದಾರೆ? ಮಕ್ಳು ಯಾರು ಇಲ್ವಲ್ಲ, ಎಲ್ಲ ದೊಡ್ಡವರೇ ಇದ್ದಾರೆ.